ಬಿಸಿಲ ನಾಡಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಅಟ್ಟಹಾಸ. ರಸ್ತೆ ನುಂಗುತ್ತಿರುವ ವಿಂಡ್ ಫ್ಯಾನ್ ಕಂಪನಿಗಳು. ನಿಯಮ ಮೀರಿ ಭಾರೀ ಗಾತ್ರದ ಯಂತ್ರೋಪಕರಣಗಳ ಸಾಗಣೆ. ಅಕ್ರಮ ಭೂಸ್ವಾಧೀನ. ರೈತರಿಗೆ ದ್ರೋಹ. ಮಧ್ಯವರ್ತಿಗಳ ಪಾಲಾಗುತ್ತಿದೆ ಹಣ. ಜಿಲ್ಲಾಡಳಿತದ ಮೌನ. ಕಣ್ಣಿದ್ದು ಕುರುಡಾದ ತಾಲೂಕು ಮತ್ತು ಜಿಲ್ಲಾಡಳಿತ. ರಸ್ತೆಗಳ ಮಾರಣಹೋಮ. ಸರ್ಕಾರವು ಗ್ರಾಮೀಣ ಭಾಗದ ರಸ್ತೆಗಳನ್ನು ನಿರ್ಮಿಸುವಾಗ ಸಾಮಾನ್ಯವಾಗಿ 8 ಟನ್ ತೂಕದ ಮಿತಿಯನ್ನು ನಿಗದಿಪಡಿಸಿರುತ್ತದೆ. ಆದರೆ ಸುಜ್ಲಾನ್ ಮತ್ತು ಕ್ಲೀನ್ ಮ್ಯಾಕ್ಸ್ ಸೇರಿದಂತೆ ಅನೇಕ ಕಂಪನಿಗಳು ತಮ್ಮ ಲಾಭಕ್ಕಾಗಿ 40 ರಿಂದ 50 ಟನ್ ಭಾರದ ಬೃಹತ್ ವಾಹನಗಳನ್ನು ಈ ರಸ್ತೆಗಳ ಮೇಲೆ ಚಲಾಯಿಸುತ್ತಿವೆ. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಸಾರ್ವಜನಿಕ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ. ಕಂಪನಿಗಳು ತಮ್ಮ ಅನುಕೂಲಕ್ಕಾಗಿ ನೈಸರ್ಗಿಕ ಹಳ್ಳಕೊಳ್ಳಗಳನ್ನು ಮುಚ್ಚಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಪರಿಸರ ಸಮತೋಲನಕ್ಕೆ ಧಕ್ಕೆ ತರುತ್ತಿವೆ. ರೈತರ ಜಮೀನಿನ ಮೇಲೆ ಕಂಪನಿಗಳ ಕಣ್ಣು. ಕೃಷಿ ಭೂಮಿಯಲ್ಲಿ ದೊಡ್ಡ ಗಾತ್ರದ ವಿಂಡ್ ಫ್ಯಾನ್ ಅಳವಡಿಸಲು ಸರ್ಕಾರದ ಯಾವುದೇ ಅಧಿಕೃತ ಪರವಾನಗಿ ಪಡೆಯದೆ ಕಾಮಗಾರಿ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರೈತರಿಗೆ ಸಿಗಬೇಕಾದ ನ್ಯಾಯಸಮ್ಮತ ಹಣವು ದಲ್ಲಾಳಿಗಳ ಪಾಲಾಗುತ್ತಿವೆ. ಅಮಾಯಕ ರೈತರಿಗೆ ಸರಿಯಾದ ಮಾಹಿತಿ ನೀಡದೆ ಅಕ್ರಮವಾಗಿ ಭೂಮಿ ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ. ರೈತರಿಗೆ ಸರಿಯಾದ ಮಾಹಿತಿ ನೀಡದೆ ಜಮೀನಿನಲ್ಲಿ ಫ್ಯಾನ್ ಅಳವಡಿಕೆ. ಯಾವುದೇ ಇಲಾಖೆಯಿಂದ NOC ಪಡೆಯದೆ ಕೆಲಸ ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಬೆಂಬಲಿಸುತ್ತಿದ್ದಾರೆ. ಸರ್ವೆ ಇಲಾಖೆ, ಕಂದಾಯ ಇಲಾಖೆ, RTO ಇಲಾಖೆ, ಲೋಕೋಪಯೋಗಿ ಇಲಾಖೆ ಯಾವುದೇ ಇಲಾಖೆಯ ಪರವಾನಗಿ ಇಲ್ಲದಿರುವುದು ಅಧಿಕಾರಿಗಳ ಕಾರ್ಯವೈಖರಿ ಎಂತಹದ್ದು ಎಂಬುದು ಯೋಚಿಸುವಂತಾಗಿದೆ. ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದ್ದು ಬಾಹ್ಯವಾಗಿ ಬೆಂಬಲ ಕೊಡುತ್ತಿದ್ದಾರೆ ಎಂಬುದು ಕಂಡುಬರುತ್ತಿದೆ. ಕಾರ್ಪೊರೇಟ್ ಕಂಪನಿಗಳ ಹಣದ ಬಲಕ್ಕೆ ಅಧಿಕಾರಿಗಳು ಮೌನವಾಗಿದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. 100ಕ್ಕೂ ಹೆಚ್ಚು ವಿಂಡ್ ಫ್ಯಾನ್ಗಳ ಅಳವಡಿಕೆಯಾಗುತ್ತಿದ್ದರೂ ನಿಯಮಗಳ ಉಲ್ಲಂಘನೆಯನ್ನು ಯಾರೂ ಪ್ರಶ್ನಿಸುತ್ತಿಲ್ಲ. ಹಾನಿಯಾದ ರಸ್ತೆಗಳನ್ನು ಸಂಬಂಧಪಟ್ಟ ಕಂಪನಿಗಳ ವೆಚ್ಚದಲ್ಲೇ ಮರು ನಿರ್ಮಾಣ ಮಾಡಬೇಕು. ಭೂಮಿ ಖರೀದಿ ಮತ್ತು ಪರವಾನಗಿ ಪ್ರಕ್ರಿಯೆ ಬಗ್ಗೆ ಲೋಕಾಯುಕ್ತ ಅಥವಾ ಉನ್ನತ ಮಟ್ಟದ ತನಿಖೆಯಾಗಬೇಕು. ಭಾರೀ ತೂಕದ ವಾಹನ ಚಲಾಯಿಸಿದ ಕಂಪನಿಗಳಿಗೆ ಭಾರೀ ಮೊತ್ತದ ದಂಡ ವಿಧಿಸಬೇಕು. ಭೂಮಿ ಕಳೆದುಕೊಂಡ ರೈತರಿಗೆ ಸಿಗಬೇಕಾದ ಪರಿಹಾರ ಹಣ ಕೊಡಿಸಬೇಕು ಎಂಬುದು ಸಾಮಾಜಿಕ ಹೋರಾಟಗಾರರ ಒತ್ತಾಯವಾಗಿದೆ. ಇದಕ್ಕೆ ನೋಡ್ರಿ 1 ಎಕರೆ ಹೊಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಾರೆ. ಆಮೇಲೆ ಉಳ್ದ 7 ಎಕರೆ ಹೊಲ ಏನೈತೆ ಲೀಜ್ ಅಂತಾರೆ. ಲೀಜಿ ಅಂದ್ರಪ್ಪ ಅಂದ್ರೆ ನಮ್ಗೆ ಎಲ್ಲೇ ನಿಮ್ಮದು ಬಾಂಡ್ರಿ ಎಲ್ಲಿ ಐತೆ ನಮ್ಗೆ ತೋರಿಸ್ರಿ ಅಂತಂದ್ರೆ ತೋರ್ಸಕ್ಕೆ ತಯಾರಿಲ್ಲ. ಆಮೇಲೆ ಈಗ ನಮ್ಮ ತಮ್ಮನರ ನಾವು ಇದ್ರ ಸಂಬಂಧ ಜಗಳ ಮಾಡ್ಬೇಕಾಗೈತೆ ರೀ ಏನ್ರಿ. ಆಮೇಲೆ ಏನಂತಂದ್ರೆ ಈಗ ಒಂದು ಫ್ಯಾನ್ ಕುಂತೈತೆ, ಕುಂತದ್ದು ಆ ಕಡೆ ಎಷ್ಟು ಫೀಟ್ ಹೋಗೈತೆ, ಈ ಕಡೆ ಎಷ್ಟು ಫೀಟ್ ಹೋಗೈತೆ. ನಮಗೆ 1 ಎಕರೆ ನೀವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿರಿ ಅದನ್ನ ಜಾಗ ತೋರಿಸ್ಬೇಕು. ಆಮೇಲೆ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸೋಂಥದ್ದು ಏನು ಇಲ್ಲ ಅಂತ ಹೇಳ್ತಾರೆ. ಇದನ್ನೇನೈತೆ 1 ಎಕರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರ. ಆಮೇಲೆ ನಮಗೆ ಸರಿಯಾದ ದುಡ್ಡು ಇನ್ನೂ ದೊರೆತಿಲ್ಲ. ಟೋಟಲ್ ನೋಡ್ರಿ ಅದನ್ನು ನಾವು 4 ಜನ 12 ಲಕ್ಷ 50,000 ತಗೊಂಡಿವಿ ರೀ. ಉಳಿದ ಅಮೌಂಟು ಇನ್ನೂ 2 ಲಕ್ಷ ಬರ್ಬೇಕಾಗಿತ್ತು. 2 ತಿಂಗಳು 3 ತಿಂಗಳು ಅಂದ್ರೂ ಈಗ ಕನಿಷ್ಠ ಒಂದು 4 ತಿಂಗಳಾಯಿತು, ಇನ್ನು ಉಳಿದ ಅಮೌಂಟ್ ಬಂದಿಲ್ಲ. ಲೀಜ್ ನೋಡ್ರಿ 18,000, 1 ಎಕರೆಗೆ 18,000. ಆಮೇಲೆ 30 ವರ್ಷದ್ದು ಕೊಟ್ಟಾರ್ರಿ ಅದನ್ನು. ಆಮೇಲೆ 1 ಎಕರೆ ಹೊಲ ಏನೈತಲ್ಲ 10,000ಕ್ಕೆ ಖರೀದಿ ಮಾಡ್ಕೊಂಡಾರ. ಅದು ನಮ್ಗೆ ನಿಮ್ದು ಎಲ್ಲಿಗೆ 1 ಎಕರೆ ಆಗುತ್ತೆ ನಮಗೆ ತೋರಿಸ್ರಿ ಅಂತಂದ್ರೆ ತೋರ್ಸಕ್ಕೆ ಇರಲಿಲ್ಲ. ನಮ್ಗೆ ಎಸ್ಟಿಮೇಟ್ ಕಾಪಿ 2-3 ಸಾರಿ 4 ಸಾರಿ ಕೇಳಿದ್ರೂ ಆಯ್ತು ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಹೇಳ್ಯಾರಿ. ನಮ್ಮ ಕೈಗಂತೂ ಕೊಟ್ಟಿಲ್ಲ. ನಾವು ಕಾನೂನು ಸಲಹೆಗಾರನ ಕೇಳಿದ್ರೂ ಅವರು ಇದು ಮಾಡೋಲ್ರಿ. ಈಗ ಏನೈತೆ ಅಂದ್ರೆ 8 ಎಕರೆ ಅವ್ರು ಲೀಜಿ ತೊಗೊಂಡ್ರಿ. ಲೀಜಿ ತಗೊಂಡ್ರಾಗ ನಾವು ಅದ್ರಾಗ ಅಡ್ಡಾಡಕ್ಕೆ ನಮಗೆ ಬೇರೆ ದುಡ್ಡು ಕೊಡಂತಂದ್ರೆ ಲೀಜಿಗೆ ಸಂಬಂಧಪಡ್ತಾ ಅದ್ರಾಗೆಲ್ಲ ಸಾಮಾನು ಗೀಮಾನು ಏನಿದ್ರು
ಆ ಲೀಜಿ ಒಳಗನ ದುಡ್ಡು ಅದ್ರ ಮೇಲೆ ನಾವು ಏನು ಕೊಡಗಿಲ್ಲ ಅಂತ ಹೇಳ್ತಾರೆ ರೀ ಅವರು. ಯಾಕಂದ್ರೆ ಈಗ ಸುತ್ತರದ ನಮ್ಮದು ಇನ್ನೊಂದು ಸ್ವಲ್ಪ 2-2.5 ಎಕರೆ ಹೊಲ ಐತ್ರಿ, ಅದ್ರಾಗ ಅಡ್ಡಾಡ್ಯಾರ. ಆಮೇಲೆ ಬಿಡು 1 ಎಕರೆ ಅವರು ರಿಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಏನಾರ ಮಾಡ್ಬೋದು, ಆದ್ರೆ ನಾವು ಅದಕ್ಕೇನು ತಕರಾರು ಮಾಡಿಲ್ಲ. ಈಗೇನೈತೆಲ್ಲ ಉಳ್ದು ಲೀಜಿ ಹೊಲ್ದಾಗ ಮತ್ತು ಗಾಡಿ ಅಡ್ಡಾಡ್ತಾವಲ್ರಿ, ಅದಕ್ಕೆ ಮತ್ತು ಈಗ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅವರು. ಎಸ್ಟಿಮೇಟ್ ಕೇಳಿದ್ರೆ ಅವರು ಕೊಡೋಕೆ ತಯಾರಿಲ್ಲ. ಮತ್ತು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ತನಿಖೆ ಮಾಡಿರಿ ನೀವು. ನಾವು ರೈತರು ಅಮಾಯಕರು. ಒಂದ್ಸಲ ಅಧಿಕಾರಿಗಳು ಯಾರಾದ್ರ ವಿ ಎ ತಹಸೀಲ್ದಾರ್ ಇಲ್ಲ, ಯಾರೂ ಬಂದಿಲ್ಲ. ಡಿ ಸಿ ಬಂದು ಭೇಟಿ ಕೊಟ್ಟಾರ? ಇಲ್ಲ ರೀ, ಬಂದಿಲ್ಲ. ಯಾವ ಅಧಿಕಾರಿಗಳನ್ನು ಬಂದಿಲ್ಲ, ಯಾರು ಬಂದಿಲ್ಲ. ಅವ್ರ ಫ್ಯಾನ್ಯಾಗ ಇವರ ಮಾಲಕರು, ಇವರ ಓನರ್ ಅನ್ನೋದು ನಮ್ಗೆ ಯಾವುದು ಗೊತ್ತಿಲ್ಲ. ಅಂದ್ರೆ ಎಲ್ಲ ದಲ್ಲಾಳಿಗಳು ಮಾಡ್ಯಾರ. ಇವು ಏನೈತಲ್ಲ ನಡ್ಬರ್ಕ ಏನಪ್ಪ ಯಾರು ಏನು ತಿಳಿತೈತಿ ಅವ್ರಂತ ಬರೋದು ಹೋಗೋದು. ಅಂದ್ರೆ ಈ ಕಂಪನಿಯವ್ರ ನಿಮ್ಗೆ ಸರಿಯಾಗಿ ಮಾಹಿತಿ ಇಲ್ಲಿವರೆಗೆ ಕೊಟ್ಟಿಲ್ಲ? ಕಂಪ್ನಿಯವ್ರು ಕೂಡ ಅವ್ರು ಯಾರು ಅನ್ನೋದ ಗೊತ್ತಿಲ್ಲ ರೀ ಕಂಪ್ನಿಯವ್ರು. ಈಗ ನಮಗೆ ಬೇಕಲ್ರಿ ಪರಿಹಾರ ಬೇಕು. ಈಗ ನಮ್ಮ ಲೀಜ್ ಹೋಗೈತೆ ಅಂದ್ರೆ ನಾವು ಲೀಜಾಗ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಅದನ್ನು ಇನ್ಮೇಲೆ ಏನಾರ ಅವರು ನಾವು ತಕರಾರು ಮಾಡ್ತೀವಿ, ಅದಕ್ಕೇನಾರ ಸ್ಪಂದಿಸ್ಲಿಕ್ಕಂದ್ರೆ ನಾವು ಬಂದ್ ಮಾಡ್ತೀವಿ ಫ್ಯಾನ್. ಓಕೆ. ನಮ್ಮ ತಮ್ಮನ ಹೆಸರಲ್ಲೇ ಹೊಲ ಇದೆ ರೀ. ನಾವು ನಮ್ಮ ತಮ್ಮನು ಬಂದಿದ್ದಲ್ಲ, ಇವ್ರು ಫ್ಯಾನ್ ಕೊಡೋರ ನಮ್ಮ ತಗ ಬರ್ಬೇಕಲ್ರಿ. ಒಬ್ರು ಹೆಸರಿದ್ದಪ್ಪ ಅಂದ್ರೆ 10 ಮಂದಿ ಊಟ ಮಾಡ್ತಾರೆ. ಅದು ನನಗೇನು ಗೊತ್ತಿಲ್ಲದಾನ ರಿಜಿಸ್ಟ್ರ್ ಮಾಡ್ಕೊಂಡು ಈಗ ನನ್ನ ಪಾಲಿನ ಹೊಲ ನನಗೆ ಮಾಡಪ್ಪ ಅಂತ ಐತಲ್ರಿ, ವಂಶವಳಿ ತಂದು ಕೊಡಪ್ಪ, ನಾನು ನನ್ನ ಹೊಲ ಮಾಡಿಕೊಡ್ತಾನೆ ಅಂತಾರೆ. ಈಗ ಮತ್ತು ವಂಶವಳಿನ ತಗೊಂಡು ಮಾಡ್ಬೋದಾಗಿತ್ತಿಲ್ಲ ಅವರು. ಈಗ ನನ್ನ ಹೊಲ ನನಗೆ ಮಾಡಿಕೊಡೋದು ವಂಶವಳಿ ತಂಬರಪ್ಪ, ನೀನು ಹೊಲ ಮಾಡಿಕೊಡೋಣ ಅಂತ ಹೇಳ್ತಾರೆ ಅವರು. ಅವರು ತಗೊಂಡಿರೋದು 10 ಲಕ್ಷ ತಗೊಂಡಾರ ಖರೀದಿ. ಆಮೇಲೆ 1 ಎಕರೆನೂ ಖರೀದಿ ಮಾಡಬಾರ್ದು ಅವರು. ಟೋಟಲ್ 7 ಎಕರೆನೂ ಲೀಸೇ ಆಗ್ಬೇಕು, ಅದು 30 ವರ್ಷ. ಈ ಥರ ಮೋಸ ಮಾಡ್ಯಾರ. ಆಮೇಲೆ ಇದಕ್ಕೆ ಇದ್ದಂಥ ಹಿಂದಿನ ಅಧಿಕಾರಿಗಳು ಕೈವಾಡ ಐತಿ, ಇದಕ್ಕೆ ದಬ್ಬಳಿಕೆ ಮಾಡ್ತಾರೆ. ಹೊಲ ಯಾವ ಕಡೆ ತಗೊಂಡಿರ ಅಂದ್ರೂ ತೋರ್ಸಕ್ಕೆ. ಒಂದಿನ ಯಾರಿಂದ ಫ್ಯಾನ್ ಬಂದ್ ಮಾಡಕ್ಕೆ ಬಂದಿದ್ದಾರೆ. ಫ್ಯಾನ್ ಸ್ಟಾಪ್ ಮಾಡಿದ್ರೆ ನಂಗೆ ಮೋಸ ಆಗೈತೆ ಅಂತಂದು, ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟು ಅದು ಹಂಗೆ ಹಿಂಗೆ ಅಂತಂದು ದಬ್ಬಳಿಕೆ ಮಾಡಿದ್ರು ಅವ್ರು. ಈ ಕೆಲಸ ಮಾಡೋದು ಮತ್ತೇನಂದ್ರೆ ಅಷ್ಟು ದಬ್ಬಳಿಕೆ ಮಾಡಕತ್ತೀರಿ, ನಾವು ಹಂಗೆ ಹೋಗ್ಬಿಟ್ಟು ನೆಲ್ಲಿ ಕೇಸು ಪಾಸ್ ಅಂತಾರೆ. ಮತ್ತೆ ಯಾಕಂತಂದು ನಿಮ್ಮ ಹೊಲ್ದಾರ ಮೇಲೆ ಹೊಲ್ದಾರ ಮ್ಯಾಗನೂ ದಬ್ಬಳಿಕೆ ಮಾಡಿದ್ದಾರೆ. ಕೇಳ್ಬೇಕಲ್ಲ ನೀವು. ಅದೆಲ್ಲ ಗೊತ್ತಿಲ್ಲ ನಮ್ಗೆ, ನಿಮ್ಮ ಅಣ್ಣ ತಮ್ಮನ್ನ ಕೇಳೋದಂತಂದು ಅಂದ್ರಿ. ಈ ಥರ ದಬ್ಬಳಿಕೆ ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿದ ಘಟನೆ ರೈತರು ಈಗ ನಾವೆಲ್ಲ ಲಿಂಗಸೂರಲ್ಲಿ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಈ ಥರ ಮಾರ್ಗದರ್ಶನ ಹೇಳಿದ ಮೇಲೆ ಇದು ರೈತರಿಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕು ಅಧಿಕಾರಿಗಳು ರೈತರಿಗೆ ಏನಪ್ಪ ಅಂದ್ರೆ ಇದು ಯೋಗ್ಯ ಐತೋ ಇಲ್ಲೋ, ಭೂಮಿ ಫ್ಯಾನಿಗೆ ವಿಂಡೋ ಫ್ಯಾನಿಗೆ ಇದೇನಾ ಇಲ್ಲ ಅಂತೇಳಿ ಕೇಸಿ ಅವ್ರು ಕೇಳಿಬಿಟ್ಟು ಅವರು ಇದು ಕೊಡ್ಬೇಕು, ಅವರಿಗೆ ಪರ್ಮಿಷನ್ ಕೊಡ್ಬೇಕು. ಇಲ್ಲಿ ಇವರು ಫ್ಯಾನಿನವರಾದಂಥ ಯಾವುದೇ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಗ್ರಾಮ ಸಭೆಯೂ ಮಾಡಿಲ್ಲ, ಪಂಚಾಯತ್ ಒಂದು ವಿಡಿಯೋನೂ ಇಲ್ಲ ಇವರು. ಆಮೇಲೆ ಇವ್ರು ಮಾಡಿದ ತಪ್ಪು ಏನೈತಂದ್ರೆ, ಒಂದು ಸರ್ವೆ ಡಿಪಾರ್ಟ್ಮೆಂಟಿಗೆ ನನ್ನ ಹೊಲಕ್ಕೆ ಅಳತೆ ಮಾಡಕ್ಕೆ ಬರ್ರಪ್ಪ, ನಾವು ಅಣ್ಣ ತಮ್ಮ ಜಗಾಡಿ ಅಂದ್ರೆ 6 ತಿಂಗಳಿಗೆ ಬಂದು ಹೊಲ ಅಳಿತಾರೆ. ಇವರು ಬಂದು ತಿಂಗಳಾಗಿಲ್ಲ 15 ದಿನದಾಗ ಹೊಲ ಅಳ್ಯಾಕೆ ಬಂದಾರ. ಇವ್ರದ್ದು ರಿಜಿಸ್ಟ್ರೇಷನ್ನು ಮಾಡ್ಕೊಂಡಾರ. ಇದಕ್ಕಿದ್ದಂಥ ಅಧಿಕಾರಿಗಳಿದೆ ತಪ್ಪೈತಿ. ಮೇನ್ ತಪ್ಪೇ ಅವರು. ಅವ್ರು ಹೊಣೆಗಾರ ಅವರಲ್ಲ, ಹೊಣೆಗಾರ ಅವರು. ಆಫೀಸ್ನಾಗ ತಾವು ರೂಲ್ಸ್ ಪ್ರಕಾರ ಫಾಲೋ ಮಾಡಿದ್ರಪ್ಪ ಅಂದ್ರೆ ಈ ಥರ ಹಾಕಿದ್ದಿಲ್ಲ ಅವರು. ಈಗ ಅವರ ಲೂಸ್ನೆಸ್, ದುಡ್ಡಿನ ದರ್ಬಾರ, ದುಡ್ಡು ಕೊಡೋದು ಮಾಡಿಸಿ ಅನ್ನೋದು ರೈತರ ಸಹಾಯ ಪರಿಸ್ಥಿತಿ ಬಂದೈತೆ ರೀ. ಅವರ ರಿಜಿಸ್ಟ್ರೇಷನ್ ಆಗೋ ಹೊತ್ನಾಗ ಇದ್ದ ಫ್ಯಾಕ್ಟ್ ಎಲ್ಲ ಡೀಟೇಲ್ಸ್ ಹೇಳಿದ್ರಪ್ಪ ಅಂದ್ರೆ ರೈತ ಒಪ್ಬೋದು ಬಿಡ್ಬೋದು. ಆಮ್ಯಾತು ಇವ್ರು ಯಾವುದೋ ದುಡ್ಡಿನ ಅಹಂಕಾರದಾಗ ಕರ್ಕೊಂಡು ಹೋದ್ಕೊಂಡ 20-30 ಕ್ಯೂ ಹಚ್ಚಿ ಅಲ್ಲಿ ರಿಜಿಸ್ಟ್ರೇಷನ್ ಬಿಡ್ತಾರೆ ರೀ. ಫ್ಯಾನಿಂದ ಅಂದ್ಕೊಂಡು ಇಮಿಡಿಯೇಟ್ಲಿ ಮಾಡ್ತಾರೆ ರೀ. ಈ ಥರ ಮಾಡಕತ್ತಾರೆ ರೀ ರೈತರು. ನಮ್ಮ ಹತ್ರ ಬಂದರು, ವಿಂಡ್ ಫ್ಯಾನ್ ಹಾಕಕತ್ತಾರ ನಮ್ಮ ಹೊಲದಲ್ಲಿ ಅಂತ ಹೇಳಿದ್ರು. ಕ್ಲೇನ್ ಮ್ಯಾಕ್ಸ್ ಅಂತೇಳಿ ವಿಂಡ್ ಫ್ಯಾನ್ ಹೆಸರು. ರೈತರಿಗೆ ಇಲ್ಲಿ ಮೋಸ ಮಾಡಿದ್ದು ಏನಂದ್ರೆ, ಒಂದು ಫ್ಯಾನಿಗೆ ಅದು ಇರ್ತಕ್ಕಂಥ ಫ್ಯಾನಿಗೆ ಇರ್ತಕ್ಕಂಥ ಅಮೌಂಟು 17 ಕೋಟಿ. ರೈತರಿಗೆ ಏನು ಕೊಡಬೇಕು ಅನ್ನೋದು ಮಾಹಿತಿ ಕೊಡಲಾರ್ದೇ ರೈತರಿಗೆ ಅವ್ರ ಹೊಲದಲ್ಲಿ ಅವ್ರದ್ದೇ ಆದ ಒಂದು ಹೊಲನ ಖರೀದಿ ಮಾಡಿ ಕೇಸಿ ಅವ್ರಿಗೆ ರೈತರಿಗೆ ಮೋಸ ಮಾಡಿದ್ದಾರೆ. ಇಲ್ಲಿ ಮೋಸ ಮಾಡಿ ಅವರಿಗೆ ಬರ್ತಕ್ಕಂಥ ಅಮೌಂಟನ್ನು ಬಂದಿಲ್ಲ. ಮತ್ತೆ ಅವರಿಗೆ ಎಕರೆಕ್ಕ 1 ಕೋಟಿವರೆಗೆ ಅದು ಇದೆ. ಟೋಟಲ್ 1 ಕೋಟಿ ಲೀಸ್ ಮುಗಿಯವರೆಗೆ ಲೀಸ್ ಕೊಟ್ಟು ಆ ಲೀಸ್ ಮುಗಿಯವರೆಗೆ 1 ಕೋಟಿ ರೈತರಿಗೆ ಕೊಡ್ಬೇಕಂತ ಕಾನೂನಲ್ಲಿ ಇದೆ. ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾವತ್ತಿಗೂ ಖರೀದಿ ಆಗಂಗಿಲ್ಲ ರೈತರು ಹೊಲ. 30 ವರ್ಷನೂ ಲೀಜೇ ಆಗ್ಬೇಕು. ಎಷ್ಟು ಎಕರೆ?
ಅದು ಎಷ್ಟು ಎಕರೆ ಐತಲ್ಲ ಇದ್ರಾಗ? 1 ಎಕರೆ 10 ಗುಂಟೆ 7 ಎಕರೆಗೆ 7 ಎಕರೆನೂ ಲೀಜ್ ಆಗ್ಬೇಕು. 1 ಎಕರೆ ನಮ್ಗೆ ಖರೀದಿ 1 ಮಾಡ್ಕೊಂಡಾರ ಎಕರೆ 10 ಗುಂಟೆ ನಮ್ಗೆ ಖರೀದಿ ಅನ್ಯಾಯ ಐತ್ರಿ ಮಾಡ್ಕೊಂಡಾರ. ಅದು. ಅವ್ರಿಗೆ ಕಡೆಗೆ ಯಾರಿಗಾರ ಬಂದು ಗೊತ್ತಿದ್ದನ್ನು ಇದಕ್ಕೆ ಕೇಳ್ಬೇಕು. ಸಂಬಂಧಪಟ್ಟ ಅದ್ರದ್ದು ಮಾಹಿತಿ ಕೊಟ್ಟಿಲ್ಲ ನಮ್ಗೆ. ಶಾಮೀನು 1 ಎಕರೆ ಅಂದದ್ದು 1 ಎಕರೆ 10 ಗುಂಟೆನೂ ತಗೊಂಡ್